dear students, welcome back to my channel. ನಾವು ಇವತ್ತು ಫಸ್ಟ್ ಪಿ ಯು ಕೆಮಿಸ್ಟ್ರಿಯಿಂದ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಬರುವಂಥ ವೆರಿ ಇಂಪಾರ್ಟೆಂಟ್ VSEPR ಥಿಯರಿದು ಪಾಸ್ಟ್ಲೇಟ್ಸನ್ನು ನೋಡೋಣ. ಇದು 3 ಮಾರ್ಕ್ಗೆ ಮೋಸ್ಟ್ ಆಫ್ ದ ಟೈಮು ನಿಮಗೆ ಪಾರ್ಟ್ ಸಿ ಯಲ್ಲಿ ಕ್ವಶನ್ನು ಬರ್ತಾನೆ ಇರುತ್ತೆ. ಸೊ ಅದರಿಂದ ಅದರದ್ದು ಪಾಸ್ಟ್ಲೇಟ್ಸನ್ನು ನೋಡ್ತಾ ಹೋಗೋಣ ಇವತ್ತು. ಈಗ ಈ VSEPR ಥಿಯರಿ ಫಸ್ಟ್ ಆಫ್ ಆಲ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಏನಕ್ಕೆ ಈ ಥಿಯರಿ ಮಾಡಿದ್ರು ಅಂತ ಹೇಳಿದ್ರೆ, ಈಗ ಎಷ್ಟೊಂದು ಮಾಲಿಕ್ಯೂಲ್ಸು ಫಾರ್ಮ್ ಆಗ್ತಿರ್ತಾವಲ್ಲಪ್ಪ ನೇಚರ್ಲಿ, ಅಮೋನಿಯಾ, ವಾಟರು, ಹೀಗೆ ಡಿಫ್ರೆಂಟ್ ಮಾಲಿಕ್ಯೂಲ್ಸು ಫಾರ್ಮ್ ಆಗ್ತಿರ್ತವೆ. ಬಟ್ ಆ ಮಾಲಿಕ್ಯೂಲ್ಸ್ದು ಜಮೆಟ್ರಿ ಇರುತ್ತಲ್ಲ, ಶೇಪು ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಅಮೋನಿಯಾಗೆ ಪಿರಮಿಡಲ್ ಇರುತ್ತೆ, ವಾಟರ್ಗೆ ಬೆಂಡ್ ಶೇಪ್ ಇರುತ್ತೆ, ಹೀಗೆ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಹ್ಯಾವ್ ಡಿಫ್ರೆಂಟ್ ಶೇಪ್. ಆ ಶೇಪನ್ನು ಐಡೆಂಟಿಫೈ ಮಾಡೋದು ಹೇಗೆ, ಒಂದು ಮಾಲಿಕ್ಯೂಲ್ ಶೇಪನ್ನು ಹೇಗೆ ನಾವು ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ ಈ ಥಿಯರಿ ನಮಗೆ ಐಡಿಯಾನ ಕೊಡ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಅದರದ್ದು ಪಾಸ್ಟ್ಲೇಟ್ಸ್ ನೋಡ್ತಾ ಹೋಗೋಣ. ಈಗ ನಾನು ಒಂದು ಅಮೋನಿಯಾ ಮಾಲಿಕ್ಯೂಲ್ನ ಬರೆದ್ರೆ ಹೀಗೆ ಬರಿಬೋದಾ, ಬಿಡಿಸಿ ನಾನು ಬರೆದ್ರೆ ಹೀಗೆ ಬರಿತೀನಿ. ಓಕೆನರಪ್ಪ, ನಿಮ್ಗೆ ಅರ್ಥ ಆಗಲಿ ಅಂತ ಹೆಚ್ಚು ಇದ್ರ ಮೇಲೆ 2 ಡಾಟ್ಸ್ ಬರೆದಿರ್ತೀವಿ, ಹೌದಾ? ಸೊ ಏನಿದು ಡಾಟ್ಸ್ ಬರೆದಿರೋದೇನು ಗೊತ್ತಾ, ಔಟರ್ ಮೋಸ್ಟಲ್ಲಿರುವಂಥ ಎಲೆಕ್ಟ್ರಾನ್ಸು, ಆದರೆ ಅವರು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿಲ್ಲ, ದೇ ಆರ್ ಫ್ರೀ. ಓಕೆ, ಔಟರ್ ಮೋಸ್ಟಲ್ಲಿರುವಂಥ ಎಲೆಕ್ಟ್ರಾನ್ಸು ಆದರೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿಲ್ಲ. ಇದನ್ನು ನಾವು ಲೋನ್ ಪೇಯರ್ಸ್ ಅಂತ ಕರಿತೀವಿ. ಲೋನ್ ಅಂದರೆ ಗೊತ್ತಾಗುತ್ತಲ್ವ. ಸೊ ಫ್ರೀ ಆಗಿದ್ದಾರೆ ಅಂದರೆ ಅವ್ರು ಯಾವುದೇ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿಲ್ಲ, ಬಟ್ ಔಟ್ರ್ ಮೋಸ್ಟಲ್ಲಿ ಇರಬೇಕು. ಅದೇ ರೀತಿ ಇಲ್ಲಿ ಬಾಂಡಿಂಗಲ್ಲೂ 2 ಎಲೆಕ್ಟ್ರಾನ್ಸ್ ಇರುತ್ತಲ್ವೇನ್ರಪ್ಪ, ಇದನ್ನು ನಾವು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರೋ ಎಲೆಕ್ಟ್ರಾನ್ಸ್ನ ಬಾಂಡ್ ಪೇರ್ ಅಂತ ಬರೀತೀವಿ. ಇದು ಫಸ್ಟ್ ಅರ್ಥ ಆಗಬೇಕು ನಿಮಗೆ. ಒಂದು ಮಾಲಿಕ್ಯೂಲ್ಸಲ್ಲಿ ಬಾಂಡ್ ಪೇರು ಇರುತ್ತೆ, ಲೋನ್ ಪೇರು ಇರಲೇಬೇಕು ಅಂತಿಲ್ಲ, ಇರ್ಬೋದು ಇಲ್ಲದೇನೂ ಇರ್ಬೋದು, ಬಟ್ ಮಾಲಿಕ್ಯೂಲ್ ಅಂದಾಗ ಬಾಂಡ್ ಪೇರ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಓಕೆನಾ? ಸೊ ನಿಮ್ಮ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ 2 ಹೇಳಿದ್ದೀನಿ. ಈಗ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಯಾವುದೇ ಒಂದು ಮಾಲಿಕ್ಯೂಲ್ದು ಶೇಪ್ ಇದೆಯಲ್ರಪ್ಪ, ಈ ಶೇಪು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಆ ಮಾಲಿಕ್ಯೂಲ್ ಒಳಗಡೆ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಲೋನ್ ಪೇರ್ ಇರ್ಬೋದು ಇಲ್ಲದೇನೂ ಇರ್ಬೋದು. ಈಗ ಇಲ್ಲಿ ಒಂದು ಲೋನ್ ಪೇರ್ ಇದೆ, ಇನ್ನೊಂದು ಮಾಲಿಕ್ಯೂಲ್ ಈಗ ವಾಟರ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಅದರಲ್ಲಿ 2 ಲೋನ್ ಪೇರ್ಸ್ ಇರುತ್ತೆ ಅಲ್ವಾ? ಸೊ ಎಲ್ಲದರಲ್ಲೂ ಲೋನ್ ಪೇರ್ಸ್ ಒಂದೇ ಥರ ಇರಲ್ಲ, ಬಾಂಡ್ ಪೇರು ಕೂಡ ಒಂದೇ ಥರ ಇರಲ್ಲ. ಹಾಗಾಗಿ ಆ ಮಾಲಿಕ್ಯೂಲ್ದು ಶೇಪ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಹೌ ಮೆನಿ ನಂಬರ್ ಆಫ್ ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಈಸ್ ಪ್ರೆಸೆಂಟ್ ಆನ್ ಇಟ್ಸ್ ಮಾಲಿಕ್ಯೂಲ್ ಅಂತ ಹೇಳ್ಬಿಟ್ಟು. ನೋಡಿ, ಮೊದಲನೇ ಪಾಯಿಂಟು, ದ ಶೇಪ್ ಆಫ್ ಮಾಲಿಕ್ಯೂಲ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಬಾಂಡೆಡ್ ಆ್ಯಂಡ್ ನಾನ್ ಬಾಂಡೆಡ್ ಅಂದರೆ ಅದೇ ಲೋನ್ ಪೇರ್ ಅಂತ. ಆ ಸೆಂಟ್ರಲ್ ಮೆಟಲ್ ಆಟಮ್ ಸುತ್ತ, ಮೆಟಲ್ ಆಟಮೇ ಆಗಬೇಕು ಅಂತಲ್ಲ, ಸೆಂಟ್ರಲ್ ಆಟಮ್ ಸುತ್ತ ಎಷ್ಟು ಬಾಂಡೆಡ್ ನಾನ್ ಬಾಂಡೆಡ್ ಅಥವಾ ಲೋನ್ ಪೇರ್ ಇದೆ ಅನ್ನೋದ್ರ ಮೇಲೆ ಆ ಶೇಪ್ ಆಫ್ ದ ಮಾಲಿಕ್ಯೂಲ್ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಓಕೆನ್ರಪ್ಪ? ಈಗ ನೆಕ್ಸ್ಟ್ ಕ್ವಶನ್ ನೋಡ್ರು, ಇದು ಲೋನ್ ಪೇರ್ ಅಲ್ವೇನ್ರಪ್ಪ, ಇದು ಕೂಡ ಲೋನ್ ಪೇರ್. ಇದೇನಿದು ಎಲೆಕ್ಟ್ರಾನ್ಸು. ಬಾಂಡ್ ಪೇರ್ಲಿರೋದು ಕೂಡ ಎಲೆಕ್ಟ್ರಾನ್ಸ್, ಅಂದರೆ ಲೋನ್ ಪೇರ್ಲಿರೋದು ಎಲೆಕ್ಟ್ರಾನ್ಸೇ, ಬಾಂಡ್ ಪೇರ್ಲಿರೋದು ಎಲೆಕ್ಟ್ರಾನ್ಸೇ. ಎಲೆಕ್ಟ್ರಾನ್ ಇಬ್ರಿಗೂ ಕೂಡ ನೆಗೆಟಿವ್ ಚಾರ್ಜೇ ಇರೋದ್ರಿಂದ ನೆಗೆಟಿವ್ ಹತ್ತಿರ ಬಂದರೆ ಏನಾಗುತ್ತೆ, ರಿಪಲ್ ಆಗುತ್ತೆ ತಾನೇ. ಹಾಗಾಗಿ ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರ್ಬೋದು, ಲೋನ್ ಪೇರ್ ಬಾಂಡ್ ಎಲೆಕ್ಟ್ರಾನ್ಸ್ ಇರ್ಬೋದು, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇರ್ಬೋದು. ಇವರು ಹತ್ತಿರ ಬಂದಾಗ ಏನಾಗ್ತದೆ, ರಿಪಲ್ ಆಗ್ತಾರೆ. ಯಾಕೆಂದರೆ ಅವ್ರು ಎಲ್ಲರಿಗೂ ಚಾರ್ಜ್ ಏನಿರುತ್ತೆ, ನೆಗೆಟಿವ್ ಚಾರ್ಜೇ ಇರ್ತದೆ. ನೋಡಿ, ಸೆಕೆಂಡ್ ಪಾಯಿಂಟ್ ಅದೇ ಥರ ಇದೆಯಾ, ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ದ ವೇಲೆನ್ಸ್ ಶೆಲ್ ರಿಪಲ್ ಒನ್ ಅನದರ್. ರಿಪಲ್ ಆಗ್ತಾರೆ ಅವರು, ಸಿನ್ಸ್ ದೇರ್ ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಅವರು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಹತ್ತಿರ ಬಂದಾಗ ರಿಪಲ್ ಆಗ್ತಾರೆ. ಈ ಥರ ರಿಪಲ್ ಆಗೋದು ಸ್ಟೇಬಲ್ ಅನ್ಸ್ಟೇಬಲ್ಲ, ಯೋಚನೆ ಮಾಡಿ. ರಿಪಲ್ ಆಗೋದೇನು, ಅನ್ಸ್ಟೇಬಲ್ ತಾನೇ. ಸೊ ಸ್ಟೇಬಲ್ ಆಗಬೇಕು ಅಂದರೆ ರಿಪಲ್ ಆಗಬಾರ್ದು. ಹಾಗಾಗಿ ಈ ಎಲೆಕ್ಟ್ರಾನ್ಸ್ಗಳು ಲೋನ್ ಪೇರ್ ಇರ್ಬೋದು, ಬಾಂಡ್ ಪೇರ್ ಇರ್ಬೋದು, ಎಂಥ ಜಾಗದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ರಿಪಲ್ಷನ್ ಕಡಿಮೆ ಇರಬೇಕು. ಎಲೆಕ್ಟ್ರಾನ್ ಏನಾಗಿರಬೇಕು, ರಿಪಲ್ಷನ್ ಕಡಿಮೆ ಇರಬೇಕು. ರಿಪಲ್ಷನ್ ಕಡಿಮೆ ಇರಬೇಕು ಅಂದರೆ ಡಿಸ್ಟೆನ್ಸು ಜಾಸ್ತಿ ಇರಬೇಕು ಅಲ್ವೇನ್ರಪ್ಪ. ಹತ್ತಿರ ಇದ್ದಷ್ಟು ರಿಪಲ್ಷನ್ನು ಜಾಸ್ತಿ, ದೂರ ಇದ್ದಷ್ಟು ರಿಪಲ್ಷನ್ನು ಕಡಿಮೆ. ಹಾಗಾಗಿ ಈ ಪೇರ್ಸ್ ಎಲೆಕ್ಟ್ರಾನ್ಸ್ ಇದೆ, ಲೋನ್ ಪೇರ್ ಅಥವಾ ಬಾಂಡ್ ಪೇರ್ ಇದಾವಲ್ಲ, ಇವ್ರು ಎಂಥ ಜಾಗದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಅಂದರೆ ಅಲ್ಲಿ ರಿಪಲ್ಷನ್ನು ಕಡಿಮೆ ಇರಬೇಕು, ಡಿಸ್ಟೆನ್ಸು ಜಾಸ್ತಿ ಇರಬೇಕು. ದಟ್ ಇಸ್ ದ ಮೂರನೇ ಪಾಯಿಂಟ್. ನೋಡಿ, ದೀಸ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಟೆನ್ ಟು ಆಕ್ಯುಪೈ ಸಚ್ ಪೊಸಿಷನ್. ಯಾವ ಜಾಗದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಅಂದರೆ ಇನ್ ಸ್ಪೇಸ್ ದಟ್ ಮಿನಿಮೈಸ್ ದ ರಿಪಲ್ಷನ್. ಅಲ್ಲಿ ರಿಪಲ್ಷನ್ ಕಡಿಮೆ ಇರಬೇಕು ಆ್ಯಂಡ್ ಡಿಸ್ಟೆನ್ಸು ಜಾಸ್ತಿ ಇರಬೇಕು. 3 ಪಾಯಿಂಟ್ಸ್ ಅರ್ಥ ಆಯ್ತೇನ್ರಪ್ಪ? ನೆಕ್ಸ್ಟ್ 4th ಪಾಯಿಂಟ್ ನೋಡಿ. ಈ ಥಿಯರಿ ಪ್ರಕಾರ ವೇಲೆನ್ಸ್ ಶೆಲ್ ಇರುತ್ತಲ್ಲ, ವೇಲೆನ್ಸ್ ಶೆಲ್ ಅಂದರೆ ಲಾಸ್ಟ್ ಆರ್ಬಿಟಲ್ನ ಸ್ಪೆರಿಕಲ್ ಅಂತ ತಗೋತಾರೆ, ಬಟ್ ಸ್ಪಿಯರ್ ಅಂತ ತಗೋತಾರೆ. ಬಟ್ ಆ ಲಾಸ್ಟ್ ಆರ್ಬಿಟಲಲ್ಲಿ ಏನಿರಬೇಕು, ಎಲೆಕ್ಟ್ರಾನ್ ಪೇರ್ ಇರುವಂಥ ಆರ್ಬಿಟಲ್. ಈಗ ಒಂದು ಆಟಮ್ ತಗೋತೀನಿ, ಇದು ಫಸ್ಟ್ ಶೆಲ್ಲು, ಇದು ಲಾಸ್ಟ್ ಶೆಲ್ಲು, ಸೆಕೆಂಡ್ ಒನ್, ಇದು ಥರ್ಡ್ ಒನ್ ಅಂತ ಅಂದ್ಕೊಳ್ಳೋಣ. ಇದಾದಮೇಲೂ ಕೂಡ ಶೆಲ್ಗಳು ಇರ್ತವೆ, ಇರಲ್ಲ ಅಂತಲ್ಲ. ಬಟ್ ಎಲೆಕ್ಟ್ರಾನ್ ಇರೋ ಶೆಲ್ ಯಾವುದು, ಇದು ಎಲೆಕ್ಟ್ರಾನ್ ಎಂಡ್ ಆಗಿರೋವಂಥ ಶೆಲ್ ಇದು.
ವೇಲೆನ್ಸ್ ಶೆಲ್. ಇದನ್ನು ನಾವು ಸ್ಪಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಅನ್ನೋದಕ್ಕಿಂತ ಥಿಯರಿಲಿ ಅದನ್ನು ಸ್ಪಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ ಕಣ್ರಪ್ಪ. ಓಕೆನಾ, ಇದು 4th ಪಾಯಿಂಟ್. ನೆಕ್ಸ್ಟ್ 5th ಪಾಯಿಂಟಲ್ಲಿ ಏನು ಹೇಳ್ತಾರೆ ಅಂದರೆ, ಈಗ ಒಂದು ಬಾಂಡ್ ಇದೆ ಅಂತ ಅಂದ್ಕೊಳ್ರಪ್ಪ. ಹೈಡ್ರೋಜನ್ ಟು ಹೈಡ್ರೋಜನ್ ಒಂದು ಬಾಂಡ್ ಇದೆ. ಒಂದು ಬಾಂಡ್ ಇದೆ ಅಂದರೆ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 2 ಎಲೆಕ್ಟ್ರಾನ್ಸ್ ಇರುತ್ತೆ. ಅಂದರೆ ಒಂದು ಪೇರ್ ಇದೆ ಅಂತ ಹೇಳ್ಬೋದು. ಹೌದಾ? ಈಗ ಆಕ್ಸಿಜನ್ ಟು ಆಕ್ಸಿಜನ್ ಹೋದ್ರೆ ಏನಾಗುತ್ತೆ? ಡಬಲ್ ಬಾಂಡ್ ಇರುತ್ತೆ ಅಲ್ವೇನ್ರಪ್ಪ. ಡಬಲ್ ಬಾಂಡ್ ಇದೆ ಅಂದರೆ ನಿಮಗೆ ಎಷ್ಟು ಪೇರ್ ಆಗುತ್ತೆ? ನಿಮಗೆ 2 ಪೇರ್ ಆಯಿತು. 4 ಎಲೆಕ್ಟ್ರಾನ್ಸ್ ಇರುತ್ತೆ, 2 ಪೇರ್ಸ್ ಆಯಿತು. ಈಗ ನೈಟ್ರೋಜನ್ಗೆ ಹೋದಾಗ ಏನಾಗುತ್ತೆ? ನೈಟ್ರೋಜನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್ ಇರುತ್ತೆ. ಟ್ರಿಪಲ್ ಬಾಂಡ್ ಅಂದರೆ ಎಷ್ಟು ಪೇರ್ ಆಯಿತು? 3 ಪೇರ್ ಆಯಿತು. ಆದರೆ ಈ ಥಿಯರಿ ಪ್ರಕಾರ ನೀವು ಶೇಪನ್ನು ಐಡೆಂಟಿಫೈ ಮಾಡಬೇಕಾದ್ರೆ, ಕಂಡುಹಿಡಿಬೇಕಾದ್ರೆ, ಅದು ಸಿಂಗಲ್ ಬಾಂಡ್ ಆದರೂ ಇರಲಿ, ಡಬಲ್ ಬಾಂಡ್ ಆದರೂ ಇರಲಿ, ಟ್ರಿಪಲ್ ಬಾಂಡ್ ಆದರೂ ಇರಲಿ, ಅದನ್ನು ಒಂದು ಪೇರ್ ಅಂತಲೇ ನೀವು ಕನ್ಸಿಡರ್ ಮಾಡಬೇಕು ಅಂತ. ಮಲ್ಟಿಪಲ್ ಬಾಂಡ್ ಈಸ್ ಟ್ರೀಟೆಡ್ ಆ್ಯಸ್ ಇಸ್ ಅ ಸಿಂಗಲ್ ಎಲೆಕ್ಟ್ರಾನ್ ಪೇರ್ ಅಂತ ಕನ್ಸಿಡರ್ ಮಾಡಬೇಕು. ಡಬಲ್ ಬಾಂಡ್ ಇದೆ ಅಂತ ಹೇಳ್ಬಿಟ್ಟು 2 ಪೇರ್ ಅಂತ ಕೌಂಟ್ ಮಾಡ್ಕೋಬಾರ್ದು ಅಂತ. ಟ್ರಿಪಲ್ ಬಾಂಡ್ ಇದ್ದರೆ 3 ಅಂತ ಕೌಂಟ್ ಮಾಡ್ಕೋಬಾರ್ದು. ಟ್ರಿಪಲ್ ಬಾಂಡ್ ಇದ್ದರೂ ನೀವು ಒಂದು ಬಾಂಡ್ ಪೇರ್ ಅಂತಲೇ ಕೌಂಟ್ ಮಾಡ್ಕೋಬೇಕು. ಯಾಕೆಂದರೆ ಶೇಪ್ ಆಫ್ ದ ಮಾಲಿಕ್ಯೂಲ್ನ ಅವರು ಬಾಂಡ್ ಪೇರ್ ಮೇಲೆ, ಲೋನ್ ಪೇರ್ ಮೇಲೆ ತಾನೇ ಲೆಕ್ಕ ಮಾಡ್ತಿರೋದು. ಆ ಬಾಂಡ್ ಪೇರ್ನ ನೀವು 1 ಅಂತಲೇ ಕೌಂಟ್ ಮಾಡ್ಕೋಬೇಕು. ಈ ಒಂದು ಮಲ್ಟಿಪಲ್ ಬಾಂಡ್ಸ್ ಆರ್ ದೇರ್. ಟ್ರಿಪಲ್ ಬಾಂಡ್ ಇದ್ರೂ 1 ಅಂತ ತೊಗೋಬೇಕು, ಡಬಲ್ ಬಾಂಡ್ ಇದ್ರೂ 1 ಅಂತಲೇ ತೊಗೋಬೇಕು. ಅರ್ಥ ಆಯ್ತೇನಪ್ಪ? 4th ಪಾಯಿಂಟು, ಸಾರಿ 5th ಒನ್. 6th ಒನ್ ನೋಡೋಣ. 6th ಒನ್ ಏನು ಹೇಳ್ತಾರೆ ಅಂದರೆ, ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಬರೀತೀವಿ. ಹೌದಾ? ಈಗ ಓಝೋನ್ಗೆ ಬರೆಯೋದಾದರೆ ನೋಡಿ, ಈ ಪಾಠದಲ್ಲೇ ಕಲ್ತಿರ್ತೀರ. ಓಝೋನ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ಹೀಗೂ ಬರೀಬೋದು. ಅರ್ಥ ಆಯ್ತಾ? ಇಲ್ಲಿ ಸಿಂಗಲ್ ಬಾಂಡ್ ಮಾಡಿಬಿಟ್ಟು ಇಲ್ಲಿ ಡಬಲ್ ಬಾಂಡು ಮಾಡ್ಬೋದು. ಹೀಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀತೀವಿ ಓಝೋನಿಗೆ ಅಲ್ವಾ. ಇವ್ರು ಏನು ಹೇಳ್ತಾರೆ ಅಂದರೆ, ಈ VSEPR ಥಿಯರಿಲಿ ನೀವೇನು ಕಂಡೀಷನ್ಸ್ನ ಈಗ ಕಲ್ತರು, 5 ಕಂಡೀಷನ್ನ ಈ ರೆಸೊನೆನ್ಸ್ ಬರೆದಾಗ ಎಲ್ಲ ಸ್ಟ್ರಕ್ಚರ್ಗೂ ಆ ಕಂಡೀಷನ್ನ ಅಪ್ಲೈ ಮಾಡ್ಬೋದು. ಇದಕ್ಕೂ ಅಪ್ಲೈ ಮಾಡ್ಬೋದು ಅಥವಾ ಇದಕ್ಕೂ ಅಪ್ಲೈ ಮಾಡ್ಬೋದು. ರೆಸೊನೆನ್ಸ್ ಬರೆದ್ಬಿಟ್ಟು ಈ ಫಸ್ಟ್ ಸ್ಟ್ರಕ್ಚರ್ಗೆ ಅಪ್ಲೈ ಮಾಡೋಕ್ಕಾಗತ್ತೆ, ಸೆಕೆಂಡಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳೋ ಆಗಿಲ್ಲ. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ ನೀವು ಯಾವ ಸ್ಟ್ರಕ್ಚರ್ಗೆ ಬೇಕಾದರೂ ಈ ಥಿಯರಿನ ಏನು ಮಾಡ್ಬೋದು, ಈ ಕಂಡೀಷನ್ಸನ್ನು ನೀವು ಅಪ್ಲೈ ಮಾಡ್ಬೋದು. ಇದೇನಿದು 6th ಪಾಯಿಂಟ್ ಕಣ್ರಪ್ಪ. ಅರ್ಥ ಆಯ್ತಾ? ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೆದಾಗ ಯು ಕ್ಯಾನ್ ಅಪ್ಲೈ ದಿಸ್ ಕಂಡೀಷನ್ಸ್ ಟು ಎನಿ ಸ್ಟ್ರಕ್ಚರ್ ಅಂಥೇಳಿ ಬರಿಬೋದು. ಒಟ್ಟು 6 ಪಾಸ್ಟ್ಲೇಟ್ಸ್ ಹೇಳಿದ್ದೀನಲ್ವೇನ್ರಪ್ಪ. ಸೊ 6ರಲ್ಲಿ ನೀವು ಇದು ಮ್ಯಾಕ್ಸಿಮಮ್ ಕೇಳೋದು 3 ಮಾರ್ಕ್ಗೆ. 3 ಬರೆದ್ರೆ ಸಾಕು, 1 ಎಕ್ಸ್ಟ್ರಾ ಇರಲಿ ಅಂತ ಹೇಳಿಬಿಟ್ಟು 4 ಪಾಯಿಂಟ್ಸನ್ನು ಬರೀರಿ. ಸೊ ಇನ್ನೂ ಒಂದು ಪಾಯಿಂಟ್ ಇದೆ, ಅಕಸ್ಮಾತ್ ಅವ್ರು ಏನಾದ್ರು ಆಬ್ಜೆಕ್ಟಿವ್ ಕ್ವಶನ್ಸಲ್ಲಿ ಕೇಳಿಬಿಟ್ರೆ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಅದನ್ನು ಹೇಳಿರ್ತೀನಿ ನೋಡ್ಕೊಳ್ಳಿ. ಇನ್ನು ಹೇಳಿದೆ, ಒಂದು ಮಾಲಿಕ್ಯೂಲ್ ಅಂದಾಗ ಲೋನ್ ಪೇರ್ ಇರುತ್ತೆ, ಬಾಂಡ್ ಪೇರ್ ಇರುತ್ತೆ ಅಲ್ವಾ. ಇವರಿಬ್ಬರು ಮಧ್ಯೆ ರಿಪಲ್ಷನ್ ಆಗುತ್ತೆ ಅಂತಲೂ ಹೇಳಿದ್ದೆ. ಬಟ್ ಲೋನ್ ಪೇರ್ ಹತ್ತಿರ ಬಂದಾಗ ರಿಪಲ್ಷನ್ ಭಾಳ ಜಾಸ್ತಿ ಇರುತ್ತೆ. ಅದೇ ಲೋನ್ ಪೇರ್ ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಬಾಂಡ್ ಪೇರ್ ಮಧ್ಯೆ ಇನ್ನೂ ಕಡಿಮೆ ಇರುತ್ತೆ. ಹಾಗೆ ಹೆಚ್ಚು ರಿಪಲ್ಷನ್ ಎಲ್ಲಿರುತ್ತೆ ನಿಮಗೆ? ಲೋನ್ ಪೇರ್. ಸೊ ಆರ್ಡರ್ ಆಫ್ ರಿಪಲ್ಷನ್ ಹೇಗಿರುತ್ತೆ? ಲೋನ್ ಪೇರ್ ಈಸ್ ವೆರಿ ಮಚ್ ಹೈಯರ್ ದ್ಯಾನ್ ಲೋನ್ ಪೇರ್ ಬಾಂಡ್ ಪೇರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಬಾಂಡ್ ಪೇರ್. ಇದನ್ನು ತುಂಬ ಸಲ ಆಬ್ಜೆಕ್ಟಿವ್ಸಲ್ಲಿ ಕೇಳಿದ್ದಾರೆ CETಲೆಲ್ಲ. ಹಾಗಾಗಿ ಇದು ಗೊತ್ತಿಲ್ಲ. ಈಗ ನಿಮ್ಮದೆಲ್ಲ ಆಬ್ಜೆಕ್ಟಿವ್ ಕ್ವಶನ್ಸ್ ಇರೋದ್ರಿಂದ 15 ಕೇಳ್ಬೋದು ಅದರಲ್ಲಿ. ಅರ್ಥ ಆಯ್ತೇನ್ರಪ್ಪ? ಸೊ ಯಾಕೆ ನಿಮ್ಗೆ ಅನಿಸ್ಬೋದು, ಯಾಕೆ ಸರ್ ಲೋನ್ ಪೇರ್ ಮಧ್ಯೆ ರಿಪಲ್ಷನ್ ತುಂಬ ಇರುತ್ತೆ ಕಂಪೇರ್ಡ್ ಟು ಬಾಂಡ್ ಪೇರ್ ಅಂದರೆ, ನಾನು ಆಲ್ರೆಡಿ ಹೇಳಿದೆ. ಲೋನ್ ಪೇರ್ ಅಂತ ಹೇಳಿದಾಗ ಅವರು ಔಟ್ರ್ ಮೋಸ್ಟಲ್ಲಿ ಇರ್ತಾರೆ. ಅವ್ರು ಯಾವುದೇ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರಲ್ಲ. ಸೊ ಆಬ್ವಿಯಸ್ಲಿ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದರೆ ದೇ ಕ್ಯಾನ್ ಮೂವ್ ಫ್ರೀಲಿ. ಆವಾಗ ಆಟೋಮೆಟಿಕಲಿ ಏನಾಗುತ್ತೆ? ರಿಪಲ್ಷನ್ನು ಜಾಸ್ತಿ ಆಗೋ ಚಾನ್ಸಸ್ಸು ಇರ್ತದೆ ಕಣ್ರಪ್ಪ. ಸೊ ಇಷ್ಟು VSEPR ಥಿಯರಿದು ಪಾಸ್ಟ್ಲೇಟ್ಸು. ಸೊ ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಸಲ ಬಂದಿದೆ ರಿಪೀಟ್ ಆಗುವಂಥ ಕಾನ್ಸೆಪ್ಟು. ನೀಟಾಗಿ ಕಲ್ತ್ಕೊಳ್ರಪ್ಪ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್.